ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಕೂಡ್ಲಿಗಿ ಬಿ ನಾಗೇಂದ್ರರನ್ನ ವಿನಾಕಾರಣ ಕೆಣಕಿದರೆ ಸುಮ್ಮನಿರಲ್ಲ, ಕಾಂಗ್ರೆಸ್ ಮುಖಂಡರ ಎಚ್ಚರಿಕೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಸಚಿವರಾದ ಬಿ ನಾಗೇಂದ್ರರವರ ವಿರುದ್ಧ ಸುಖಾಸುಮ್ಮನೆ ಆರೋಪಗಳ ಸುರಿಮಳೆಗೈದು ಬಿಜೆಪಿ ಮುಖಂಡರು ಹೋರಾಟದ ನೆಪದಲ್ಲಿ ಕೆಣಕಿದ್ದಲ್ಲಿ ನಾವು ಸುಮ್ಮನಿರಲ್ಲ ಎಂದು ಬಿಜೆಪಿ ಮುಖಂಡರಿಗೆ ಈ ಮೂಲಕ ತಾವು ಎಚ್ಚರಿಸುತ್ತಿರುವುದಾಗಿ ಕಾಂಗ್ರೆಸ್ ಮುಖಂಡರು ಹೇಳಿಕೆ ನೀಡಿದ್ದಾರೆ. ಆಗಸ್ಟ್ 12ರಂದು ಪಟ್ಟಣದಲ್ಲಿ ಕಾಂಗ್ರೆಸ್ ಮುಖಂಡರು, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಕಾವಲ್ಲಿ ಶಿವಪ್ಪ ನಾಯಕರ ನೇತೃತ್ವದಲ್ಲಿ ಕಾಂಗ್ರೆಸ್ ಯುವ ಮುಖಂಡರು ಪತ್ರಕರ್ತರೊಂದಿಗೆ ಮಾತನಾಡಿ, ಬಿಜೆಪಿಯವರು ಶ್ರೀರಾಮುಲು ಸೇರಿದಂತೆ ಕೆಲ ದಲಿತ ಮುಖಂಡರನ್ನು ಮುಂದಿರಿಸಿಕೊಂಡು ಹುರಳಿಲ್ಲದ ಆರೋಪಗಳೊಂದಿಗೆ ಹೋರಾಡುವ ನೆಪದಲ್ಲಿ ತೊಂದರೆ ನೀಡುತ್ತಿದ್ದಾರೆ. ಬಿ ನಾಗೇಂದ್ರರವರು ಸಂವಿಧಾನದ ಅಡಿಯಲ್ಲಿಯೇ ಸಚಿವರಾಗಿದ್ದು ಅದನ್ನರಿತು ಕೂಡ ಬಿಜೆಪಿಯವರು ವಿನಾಕಾರಣ ಕೆಣಕುತ್ತಿದ್ದಾರೆ. ಇದನ್ನೆಂದು ಕಾಂಗ್ರೆಸ್ ಸಹಿಸೋದಿಲ್ಲ. ಇದು ಹೀಗೆ ಮುಂದುವರೆದಲ್ಲಿ ಸುಮ್ಮನಿರಲಾಗಲ್ಲ. ನಾವು ಕೂಡ ಎಲ್ಲಾ ಹಂತದ ಹೋರಾಟಗಳಿಗೆ ತಯಾರಿದ್ದೇವೆ. ಹೋರಾಟಗಳ ಮೂಲಕವೇ ಉತ್ತರಿಸಬೇಕಾಗುತ್ತದೆ ಎಂದು ಅವರು ಎಚ್ಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ನರಸಿಂಹಗಿರಿ, ಪಿ ಮಂಜುನಾಥ, ಜುಮ್ಮೋಬನಹಳ್ಳಿ ಓಬಣ್ಣ, ಬಡಲಡಕು ಸತೀಶ ಹಾಗೂ ಯುವ ಮುಖಂಡ ರಾಮಸಾಲಿ, ಅಜಯಕುಮಾರ, ಅಕ್ಕಿ ಅಂಚಿನಿ, ಗುಪ್ಪಾಲ ಸತೀಶ್ ಸೇರಿದಂತೆ ಅನೇಕ ಕಾರ್ಯಕರ್ತರು ಇದ್ದರು. ವಂದೇ ಮಾತರಂ. ವಿಜಿ ವೃಷಭೇಂದ್ರ, ಕೂಡ್ಲಿಗಿ. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ನಾವು ಸಹಿಸಕ್ಕಾಗೋದಿಲ್ಲ. ಹಾಗಾಗಿ ಮಾನ್ಯ ಎಲ್ಲ ಗೌರವಾನ್ವಿತ ವಿರೋಧ ಪಕ್ಷದ ಮುಖಂಡರನ್ನು ನಾವು ಕೈ ಮುಗಿದು ಕೇಳ್ಕೊಳ್ತಿದ್ದೀವಿ. ಅವರಿಗೆ ಒಂದು ಸಂವಿಧಾನದ ಅಡಿಯಲ್ಲಿ ಇವತ್ತು ಕರ್ನಾಟಕ ಸರ್ಕಾರದ SIT ಇರ್ಬೋದು ಅಥವಾ ಪೊಲೀಸ್ ಇಲಾಖೆ ಎಲ್ಲ ಕೂಡ ಕ್ಲೀನ್ ಚಿಟ್ ನೀಡಿದೆ. ಆದರೆ ಒಂದು ಕೇಂದ್ರ ಸರ್ಕಾರದ ET, ID, CBI ಅಂತ ಮತ್ತು ಅವರ ಒಂದು ಎಲ್ಲ ಮುಖ್ಯಸ್ಥರನ್ನು ಇಟ್ಕೊಂಡು ಇವತ್ತು ಬ್ಲಾಕ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಯಾವತ್ತೂ ಕೂಡ ಸಹಿಸೋಕ್ಕಾಗೋದಿಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಯಾರು ಕೂಡ ಕೈ ಕಟ್ಟಬೇಕು ಕೂತ್ಕೊಂಡಿಲ್ಲ. ಅವರಿಗೆ ಸಚಿವರಾಗಿ ಮುಂದುವರಿಯೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕಾಗ್ತದೆ. ವಿನಾಕಾರಣ ತೊಂದರೆ ಕೊಟ್ಟರೆ ನಾವು ಕೂಡ ಬೀದಿಗಳಿಂದ ಹೋರಾಟ ಮಾಡಿ BJP ವಿರುದ್ಧ BJP ಮುಖಂಡರ ಮನೆಗಳಿಗೆ ಮುತ್ತಿಗೆ ಆಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಹಾಗಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಇವತ್ತು ಸಚಿವರಾಗಿ ಒಂದು ಕಾರ್ಯನಿರ್ವಹಿಸಲಿಕ್ಕೆ ಎಲ್ಲರೂ ಕೂಡ ಅನುವು ಮಾಡಿಕೊಡ್ಬೇಕಾಗ್ತದೆ ಅಂತೇಳಿ ಒಂದು ಸಂದರ್ಭದಲ್ಲಿ ಹೇಳಿ ಮಾನ್ಯ ಸಚಿವರಾಗಿರ್ತಕ್ಕಂಥ ನಾಗೇಂದ್ರಣ್ಣನವರು ಕೂಡ ಯಾವುದೇ ಕಾರಣಕ್ಕೆ ಬರೀ ಒಂದು SC ST ಅಷ್ಟೇ ಅಲ್ಲ, ಎಲ್ಲ ಪ್ರತಿಯೊಂದು ಜನಾಂಗ ಸಮಾಜದ ಎಲ್ಲ ವರ್ಗದವರು ಕೂಡ ನಿಮಗೆ ಬೆಂಬಲವಾಗಿ ನಿಂದಿರ್ತಾರೆ. ನೀವು ಯಾವುದೇ ಕಾರಣಕ್ಕೆ ನೀವು ಯಾವುದೇ ರೀತಿ ಹೆದರತಕ್ಕಂಥ ವಿಚಾರ ಏನಿಲ್ಲ. ಹಾಗಾಗಿ ಕೂಡಲೇ BJPಯವರು ನಾಳೆ ಅಧಿವೇಶನದಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಎಲ್ಲ ಪಕ್ಷದ ಕೇಂದ್ರಗಳಲ್ಲಾಗಿರ್ಬೋದು ವಿನಾಕಾರಣ ತೊಂದರೆ ಕೊಟ್ಟರೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಬೀದಿಗೆ ಎಳೆದು BJP ಎಲ್ಲ ನಾಯಕರಿಗೂ ಮುತ್ತಿ ಆಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ.